ಏನಾಗಿದೆ ಅಂತ ಅಂದ್ರೆ ಹಾಸನದಲ್ಲಿ ಕುಟುಂಬ ರಾಜಕಾರಣ, ಅಧಿಕಾರ ಅವ್ರ ಮನೆ ಒಳಗಡೆ ಇರಬೇಕು. ಕೇವಲ 15 ನಿಮಿಷದಲ್ಲಿ ವೀಸಾ ಪಾಸ್ಪೋರ್ಟ್ ಅನ್ನು ತರಿಸಿ ಬೇರೆ ವಿದೇಶಕ್ಕೆ ಕಳಿಸಿದಂತವರು ಬೇರೆ ಯಾರು ಅಲ್ಲ ಸರ್, HD ಕುಮಾರಸ್ವಾಮಿ ಅವರು ಇದಕ್ಕೆ ಮುಖ್ಯ ಪಾತ್ರಧಾರ ಅವರೇ ಆಗಿರ್ತಾರೆ. ಸೆಲ್ಫ್ ವಿಡಿಯೋ ಮಾಡ್ಕೊಂಡಿದ್ದಾರೆ ಸಂಸದರು. ಸೆಲ್ಫ್ ವಿಡಿಯೋನ ಕದ್ದವ್ರು ಯಾರು? ಕಾರ್ ಡ್ರೈವರು ಕಾರ್ತಿಕ್. ಕೊಟ್ಟಿದ್ದೆ ಯಾರಿಗೆ? ದೇವರಾಜೇಗೌಡ ಕೊಟ್ಟಿದ್ದೆ ಕೇಸ್ ವಿಚಾರಕ್ಕೆ ಅಂತಾರೆ. ಈ ಅಂಗೈಯೇ ಇದಕ್ಕೆ ಹುಣ್ಣಿಗೆ ಕನ್ನಡಿ ಬೇಕಾ? ಈಗ ಮಾಡ್ತಿರ್ತಕ್ಕಂಥ ಕೆಲಸನೇ ಕೆಟ್ಟ ಕೆಲಸ. ಅಂತದ್ರಲ್ಲಿ ಆ ಮಾಡಿರೋ ವ್ಯಕ್ತಿನ ಬಿಟ್ಟು ಯಾರು ಮಾಡಿದಾರ, ಯಾರು ವಿಡಿಯೋ ಬಯಲಿಗೆ ತಂದಾರ ಅನ್ನೋದ್ರ ಚರ್ಚೆ ಮಾಡ್ಕೊಂತ ಕುಂದ್ರಂತ ಟೈಮ್ ಇದಲ್ಲ ಸರ್. ರೇವಣ್ಣರ ಕುಟುಂಬದ ಬಗ್ಗೆ ಮೊದಲಿನದುವೆ ಅಂತೇನು ಅಭಿಪ್ರಾಯ ನಮಗೇನು ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಅವರಿಗೆ ದಲಿತರು ಕಂಡ್ರೆ ಆಗ್ತಿರ್ಲಿಲ್ಲ ಸರ್. ದೇವರಾಜೇಗೌಡ ಏನಿದ್ದಾರೆ ಅವನೇ ಈ ಹಿಂದೆ ನನ್ನ ಹತ್ರ 47 ವಿಡಿಯೋ ಇದೆ. ಪ್ರಜ್ವಲ್ದು ಏನು ಈ ಲೈಂಗಿಕ ಹಗರಣ ಏನಿದೆ ಇದ್ರದ್ದು, ಈ ಅಮಾನುಷ ಕೃತ್ಯದ ನನ್ನ ಹತ್ರ 47 ವಿಡಿಯೋ ಇದೆ. ಅದನ್ನು ಸರಿಯಾದ ಟೈಮಲ್ಲಿ ಬಿಡ್ತೀನಿ ಅಂತ ಹಾಸನದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಹೇಳಿದರು. ಜೊತೆಗೆ ಕುಮಾರಸ್ವಾಮಿ ಅವ್ರ ಗಮನಕ್ಕೂ ಇತ್ತಿದ್ದು. ಅವರೆಲ್ಲ ಒಂದು ಕಡೆ ಹೇಳಿದರು, ಅಮಿತ್ ಶಾನು ಕೂಡ ಇದು ಆಗಲ್ಲ, ಬೇಡ ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಅಂತ. ಆದರೂ ಕೂಡ ಇಲ್ಲಿ ಏನಾಗಿದೆ ಅಂತ ಅಂದರೆ ಹಾಸನದಲ್ಲಿ ಕುಟುಂಬ ರಾಜಕಾರಣ, ಅಧಿಕಾರ ಅವ್ರ ಮನೆ ಒಳಗಡೆ ಇರಬೇಕು. ಇದೊಂದೇ ಕಾರಣಕ್ಕೋಸ್ಕರ ಅವರು ಹಠ ಹಿಡಿದು ನಮ್ಮ ಕುಟುಂಬದಿಂದ ಹೊರಗಡೆ ಯಾರಿಗೂ ಕೂಡ ಸ್ವಂತ ಬೇರೆ ಅವರ ಅಣ್ಣ ತಮ್ಮದಿರ ಮಕ್ಳು ಇರ್ಬೋದು, ಬೇರೆ ಯಾರು ಕೂಡ ರೇವಣ್ಣ ಕುಟುಂಬದವರೇ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಏನು ತುಂಬ ಈಗ 40 ವರ್ಷದಿಂದ ನಡ್ಕೊಂಬಂದಿರೋದು. ಅಜ್ಜ ಆಯಿತು, ಮಗ ಆಯಿತು, ಮೊಮ್ಮಗ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಅದೊಂದೇ ಕಾರಣ, ಇನ್ನೇನಿಲ್ಲ. ಕುಟುಂಬ ರಾಜಕಾರಣ, ಬೇರೆ ಕಾರ್ಯಕರ್ತರು ನಾಯಕರು ಮಾಡಬೇಕು ಅಥವಾ ಬೇರೆ ಇನ್ನೊಂದು ವರ್ಗಕ್ಕೆ ಕೊಡಬೇಕು, ಆ ಸಬ್ಜೆಕ್ಟ್ ಅವರಲ್ಲಿ ಇಲ್ಲ. ಹಾಗಾಗಿ ಕುಟುಂಬ ರಾಜಕಾರಣಕ್ಕೋಸ್ಕರ ಅವರಿಗೆ ಟಿಕೆಟನ್ನು ಅವರು ಘೋಷಣೆ ಮಾಡ್ಕೊಂಡಿದ್ರು. ಕುಮಾರಸ್ವಾಮಿದು ದ್ವಂದ್ವ ನೀತಿ. ಅವರು ಸ್ವಂತ ಅಣ್ಣನ ಮಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ವಾ? ನೆನ್ನೆ ರಾಜ್ಪಾಲ್ರಿಗೆ ಹೋದ್ರಲ್ಲ, ಆ ದೂರು ಕೊಡಬೇಕಾದ್ರೆ ಇಲ್ಲ ಈ ಸಂತ್ರಸ್ತರಿಗೆ ನ್ಯಾಯ ಕೇಳಿದ್ರಾ? ಇವ್ರ ಅಣ್ಣನ ಮಗ ಎಲ್ಲಿದೆ ಅಂತ ಗೊತ್ತು ತಾನೆ. ಅವ್ರನ್ನ ಬಂಧಿಸಿ ಅಂತ ಕೇಳಿದ್ರು ರಾಜ್ಪಾಲ್ರನ್ನ. ಬರೀ ಏನು ರಿಲೀಸ್ ಮಾಡಿದವ್ರು ಯಾರು? ಅವರೇ ಹೇಳ್ತಿದ್ದಾರೆ. ದೇವರಾಜೇಗೌಡನೇ ಹೇಳಿದ್ದ 47-50 ವಿಡಿಯೋ ಇದೆ ಅಂತ ಹೇಳಿದ್ದ. ಅಲ್ಲಿ ಈಗ ಘಟನೆ ಎಲ್ಲಿ ನಡೀತು? ಸೆಲ್ಫ್ ವಿಡಿಯೋ ಮಾಡ್ಕೊಂಡಿದ್ದಾರೆ ಸಂಸದರು. ಸೆಲ್ಫ್ ವಿಡಿಯೋನ ಕದ್ದವ್ರು ಯಾರು? ಕಾರ್ ಡ್ರೈವರು ಕಾರ್ತಿಕ್. ಕೊಟ್ಟಿದ್ದೆ ಯಾರಿಗೆ? ದೇವರಾಜೇಗೌಡ ಕೊಟ್ಟಿದ್ದೆ ಕೇಸ್ ವಿಚಾರಕ್ಕೆ ಅಂತಾರೆ. ಈ ಅಂಗೈಯೇ ಇದಕ್ಕೆ ಹುಣ್ಣಿಗೆ ಕನ್ನಡಿ ಬೇಕಾ? ಹಾಗಾಗಿ ಕುಮಾರಸ್ವಾಮಿ ಎಲ್ಲೋ ಒಂದು ಕಡೆ ಈ ಪ್ರಕರಣನ ಮುಚ್ಚಾಕೋದಕ್ಕೆ ಮತ್ತು ದಿಕ್ಸಪ್ಸೋಕ್ಕೋಸ್ಕರ ಬರೀ ಪೆನ್ ಡ್ರೈವ್ನ ಯಾರು ರಿಲೀಸ್ ಮಾಡಿದ್ರು ಅವ್ರಿಗೆ ಕೇಳ್ತಿದ್ದಾರೆ ಹೊರತು, ಇದರಲ್ಲಿ ಕೇಂದ್ರ ಸರ್ಕಾರದವರು ಕೂಡ ಅವ್ರನ್ನ ರಕ್ಷಣೆ ನಿಂತಿದ್ದಾರೆ. ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ಅವರ ರಕ್ಷಣೆ ನಿಂತು ಅವನ ಆರೋಪಿನ ಅರೆಸ್ಟ್ ಮಾಡ್ತಾ ಇಲ್ಲ. ಇಂಟರ್ಪೋಲ್ ಅಂತಕ್ಕಂಥ ಸಂಸ್ಥೆ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕಂಟ್ರೋಲಿಗೆ ಬರ್ತದೆ, ಸ್ಟೇಟ್ ಕಂಟ್ರೋಲಿಗೆ ಬರಲ್ಲ. ಆ ಇಂಟರ್ಪೋಲ್ನ ಉಪಯೋಗಿಸ್ಕೊಂಡು ಒಬ್ಬ ಪ್ರಧಾನಿ ಇಷ್ಟರೊಳಗಡೆ ಈ ಸರಣಿ ರೇಪಿಸ್ಟ್ ಇವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ದೊಡ್ಡ ವಿಚಾರ ಆಗಿರಲ್ಲ. ಇದರಲ್ಲಿ ಬಿ ಜೆ ಪಿಯವರು ಕೂಡ ಈ ಪ್ರಕರಣದಲ್ಲಿ ಪ್ರಕರಣ ಮುಚ್ಚಾಕೋದಕ್ಕೋಸ್ಕರ, ಪ್ರಕರಣ ದಿಕ್ಸಪ್ಸೋದಕ್ಕೋಸ್ಕರ, ಜನಗಳ ಮನಸ್ಸನ್ನ ಬೇರೆ ಕಡೆ ತಗೊಂಡೋಗೋಕ್ಕೋಸ್ಕರ ಈ ಸರಣಿ ಏನು ಅತ್ಯಾಚಾರ ಇದೆ ಇದನ್ನೆಲ್ಲ ಒಂದು ಕಡೆ ಮುಚ್ಚಿಬಿಟ್ಟು ಅವ್ರನ್ನ ಆರೋಪಿನ ಬಂಧಿಸೋದಕ್ಕೆ ತಡ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಇಂಥ ಹೀನಾಯ ಕೃತ್ಯ ಮಾಡೋಣಲ್ಲತ ಇಂಥವ್ರಿಗೆ ಟಿಕೆಟ್ ಕೊಟ್ಟಿರೋದು ಬಿಜೆಪಿ ಏನು ಅದರಲ್ಲಿ ಮುಖಂಡರಿದ್ದಾರ, MP-ಗಳಿದ್ದಾರ, ಮತ್ತೆ ಇವರು ಏನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿಗೆ ನಾಚಿಕೆ ಆಗ್ಬೇಕು ಈ ಒಂದು ವಿಷಯದಿಂದ. ಈ ಹುಬ್ಳಿಯಲ್ಲಿ ನಡ್ತಕ್ಕಂಥ ನೇಹ ಒಂದು ವಿಷಯನ ಇಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮುಸ್ಲಿಂ ಯುವಕ ಅಂತ ಅನ್ಕೊಂಡು ಎಷ್ಟೆಲ್ಲ ಆತನ ಬಗ್ಗೆ ಮಾತಾಡಿದ್ರು TV ಚಾನಲ್ ಅವರು. ಈಗ ಈ ಕೃತ್ಯದಲ್ಲಿ ಹೆಣ್ಮಗಳು ಎಷ್ಟು ಜನ ನೊಂದ ಕೇಸಿ ದೌರ್ಜನ್ಯಕ್ಕೆ ಒಳಗಾಗಿದ್ರಲ್ಲ, ಅದ್ರಲ್ಲೂ ಮುಸ್ಲಿಂ ಮಹಿಳೆಯರು ಇರ್ಬೋದಲ್ವಾ? ಆದ್ರೂ ಹೆಸರು ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೂ ಒಂದು ಘನತೆ ಇರುತ್ತೆ ಸಮಾಜದಾಗ. ಹಂಗಾಗಿ ಯಾರ ಹೆಸರನ್ನ ಬಹಿರಂಗ ಪಡಿಸಿಲ್ಲ. ಈಗ ಈ ವಿಷಯವಾಗಿ ನರೇಂದ್ರ ಮೋದಿ ಅವರು ಯಾಕೆ ಮೌನ ಆವರಿಸ್ಕೊಂಡಾರ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಈಗ ಮಾಡ್ತಿರ್ತಕ್ಕಂಥ ಕೆಲಸನೇ ಕೆಟ್ಟ ಕೆಲಸ. ಅಂತದ್ರಲ್ಲಿ ಆ ಮಾಡಿರೋ ವ್ಯಕ್ತಿನ ಬಿಟ್ಟು ಯಾರು ಮಾಡಿದಾರ, ಯಾರು ವಿಡಿಯೋ ಬಯಲಿಗೆ ತಂದಾರ ಅನ್ನೋದ್ರ ಚರ್ಚೆ ಮಾಡ್ಕೊಂತ ಕುಂದ್ರಂತ ಟೈಮ್ ಇದಲ್ಲ. ಅದನ್ನೇ ಮೇನ್ ಅರೆಸ್ಟ್ ಮಾಡ್ಬೇಕು. ಅದನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲ ವಿಷಯಗಳು ಬಯಲಿಗೆ ಬರ್ತವೆ. ಯಾಕೆ ಮಾಡಿದ, ಇನ್ನು ಯಾರ್ಯಾರು ಇದ್ರಾಗ ಭಾಗಿಯಾಗ್ಯಾರ, ಎಷ್ಟು ಮಂದಿ ಇಷ್ಟೊಂದು ಹೀನಾಯವಾಗಿ ಬಳಸ್ಕೊಂಡಿದ್ದಾನ, ಎಷ್ಟು ಜೀವನ ಹಾಳು ಮಾಡಿದ್ದಾನ ಅನ್ನೋದು ಅದನ್ನ ಹಿಡಿದ್ರೇ ಗೊತ್ತಾಗುತ್ತೆ ಸರ್. ನಮ್ಮ ದೇಶದ ಕಾನೂನು, ನಮ್ಮ ನೆಲದ ಕಾನೂನು ಬಹಳ ದೊಡ್ಡದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪವರ್ ಅಲ್ಲಿ ನೀವು ಸಾರ್ವಜನಿಕ ವಲಯಗಳಲ್ಲಿ ನೋಡಿರ್ಬೋದು, ಬರೀ ಜಸ್ಟ್ ಜೋಡಿಸಿದ್ರೆ ಹೆಣ್ಮಕ್ಳನ್ನ ಒಳಗಾಗ್ತಾರೆ.
ರೋಡಲ್ಲಿ ಬರೀ ಗ್ಯಾಂಗಿಂಗ್ ಮಾಡ್ತಿದ್ರೆ ಅಥವಾ ರೌಡಿಸಮ್ ಮಾಡ್ತಿದ್ರೆ ಹೊಡಿಕಾಗ್ತಾರೆ. ಅಂಥದ್ರಲ್ಲಿ ಇಂಥ ಹೀನಾಯ ಕೃತ್ಯವನ್ನು ಮಾಡಿದ್ರು ನೀವು ಇನ್ನೂ ಬಂಧಿಸಕ್ಕಾಗಿಲ್ಲ ಅಂತಂದ್ರೆ ಮತ್ತೆ ಏನ್ ಮಾಡ್ತಿದ್ರಿ? ಸೆಂಟ್ರಲ್ ಹೋಗಿ ನೀವು ಏನು ರಾಯಭಾರಿಗಳಿರ್ತಾರೆ ಅಂತ ಸಂಬಂಧ ಹೊರದೇಶಗಳ ಸಂಪರ್ಕ ತಗೊಂಡು ಅವ್ರಂತ ತಕ್ಷಣದಲ್ಲಿ ಕರೆತಂದು ಅವ್ರನ್ನ ಮಾಡುವಂಥ ಕೆಲಸವನ್ನು, ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಇವ್ರು ಎಲ್ಲಿ ಗಂಟೆ ಮಾಡಲ್ವ ಅಲ್ಲಿವರೆಗೂ ಸುಮ್ಮನೆ ನೀವು ಅವ್ರ ಮೇಲೆ ಕೆಲಸ ಅಂತ ಮಾಡಿದ್ರೆ ನೀವು ಎಲ್ಲಾನು ಮಾಡಿಬಿಟ್ಟು ಬೀದಿ ತಂದ್ಬಿಟ್ಟು ಇವತ್ತು ನೀವೇ ಬೇರೆ ಬೇರೆ ಪಕ್ಷದ ಬಗ್ಗೆ ಇನ್ನೊಬ್ಬರ ಬಗ್ಗೆ ಸಾರ್ವಜನಿಕವಾಗಿ ಮಾತಾಡೋದು ತಪ್ಪು. ಹಾಗಾಗಿ ಎಲ್ಲರೂ ಹಾಸನ ಜಿಲ್ಲೆ ಜನರ ಹೆಣ್ಮಕ್ಳ ಒಂದು ಪ್ರಾಣ ಮಾನ ಇವೆಲ್ಲರೂ ಉಳಿಬೇಕು ಅಂತಂದ್ರೆ ದಯಮಾಡಿ ಬಾಯಿ ಮುಚ್ಕೊಂಡು ಏನ್ ಕೊದಗಿರುವಂತ ಪ್ರಜ್ವಲನ್ನ ಕರೆಸಿ ವಿಚಾರಣೆ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಆದ್ರೆ ಇವೆಲ್ಲವೂ ಸಾರ್ವಜನಿಕವಾಗಿ ಜನ ನಿಟ್ಟುಸಿಬಿಡುವಂತ ವಾತಾವರಣ ಆಗ್ತದೆ ಸರ್. ಹಾಸನದಲ್ಲಿ ಏನು ಈ ಹಿಟ್ಲರ್ ಅಂತ ಹೇಳ್ತೀವಲ್ಲ, ಸರ್ವಾಧಿಕಾರಿ ಧೋರಣೆ ಎಲ್ಲವೂ ಅವ್ರಿಗೆ ಈ ಸಂವಿಧಾನವನ್ನ ಓದ್ಬೇಕು. ಯಾವುದೇ ಮನುಷ್ಯ ಆಗಿರ್ಲಿ, ರೇವಣ್ಣ ಆಗಿರ್ಲಿ, ಇನ್ನೊಬ್ಬರಾಗ್ಲಿ ಸಂವಿಧಾನವನ್ನ ಓದ್ಬೇಕು. ಸಂವಿಧಾನದ ಒಂದು ಪೇಜ್ನು ಓದಿಲ್ಲ ಅಂತಂದ್ರೆ ಇದೇ ಸಮಸ್ಯೆ ಆಗೋದು. ಸಂವಿಧಾನದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೂಲಭೂತ ಕರ್ತವ್ಯಗಳೇನು, ಈ ದೇಶದ ಆಡಳಿತ ವ್ಯವಸ್ಥೆ ಚುಕ್ಕಾಣಿ ಯಾವ ರೀತಿ ನಡಿಬೇಕು ಅನ್ನೋದೇ ಗೊತ್ತಿಲ್ಲ. ಈಗ ಜಾಸ್ತಿ ಓದಿರ್ತಾನೆ ಗೊತ್ತಾಗೋದು, ಸಂವಿಧಾನನೇ ಓದಿಲ್ಲ. ಹಾಗಾಗಿ ಈ ಸಮಸ್ಯೆಗಳಾಗೋಕೆ ಕಾರಣ ಅದೇ. ಈ ಯಾವುದೋ ಒಬ್ಬ ವ್ಯಕ್ತಿ ಏನೋ ಮಗನ್ನ ಅರೆಸ್ಟ್ ಮಾಡಕ್ಕೆ SIT ಅಲ್ಲಿ ಓಡಾಡ್ತಿದ್ದಾರೆ ಮಾಡ್ತಾರೆ ಅಂತಂದಾಗ ನೀವು ಮನೇಲಿ ಕರ್ಸ್ಬಿಟ್ಟು ಹೋಮ ಮಾಡಿಸ್ತೀರಿ ಅಂತಂದ್ರೆ ಇದು ಯಾವ ಮಟ್ಟಕ್ಕೆ ನೀವು ಎಷ್ಟು ಬುದ್ಧಿವಂತರು ಅನ್ನೋದು ನಾವು ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಸರ್. ಮಗನ ಮೇಲೆ SIT ಬಲ ಬೀಸಿದೆ, ಪ್ರಕರಣ ಬೀದಿ ಬಂದಿದೆ, ಪೆಂಡ್ರೈವ್ ಬಂದಿದೆ, ಅಶ್ಲೀಲ ಒಂದು ಪೆಂಡ್ರೈವ್ಗಳು ಇಡೀ ಜಗತ್ತಿನ ಅಂತ ಓಡಾಡ್ತವೆ. ಹಾಸನ ತಲೆ ತಗ್ಗಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಇಂಥ ಸಂದರ್ಭದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಡಬೇಕಾ ಹೊರತು ನೀವು ಮನೆಗೆ ಪುರೋಹಿತರಿಗೆ ಕಳಿಸ್ಬಿಟ್ಟು ಹೋಮ ಮಾಡ್ತೀವಿ ಗಣೇಶ್ಪದ ಅಂತ ನೀವು ಎಷ್ಟು ಬುದ್ಧಿವಂತರಾಗಿದ್ದೀರಿ ಅನ್ನೋದನ್ನ ನಾವಿಲ್ಲಿ ಅನ್ಬೇಕು. ಹಾಗಾಗಿ ಇಂಥ ಒಂದು ಮೂಢನಂಬಿಕೆಗಳನ್ನ ಬದಿಗೊತ್ತಿ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಈ ದೇಶದ ಕಾನೂನನ್ನು ಗೌರವಿಸಿ ನೀವು ಯಾವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಕ್ಕಲು ಅಲ್ಲಿ ಗಂಟಲು ಇದೇ ಥರ ನೀವು ಸಮಸ್ಯೆನ ಅನುಭವಿಸ್ಬೇಕಾಗತ್ತೆ. ಸಾರ್ವಜನಿಕರು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ದೇಶದಲ್ಲಿ ಇಲ್ವಾ? ಸಾರ್ವತ್ರಿಕವಾಗಿ ಧೋರಣೆನ. ಹಾಗಾಗಿ ದಯಮಾಡಿ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಇರ್ಬೋದು ಅಥವಾ ರೇವಣ್ಣ ಸಂಬಂಧಪಟ್ಟ ಯಾರು ಇರ್ಬೋದು ಅಥವಾ ದೇವೇಗೌಡ ಇರ್ಬೋದು, ಹೆಣ್ಣು ಮಕ್ಕಳ ಪ್ರಾಣ ಮಾನ ಹಾನಿಗಳನ್ನ ಆದಂಥದನ್ನ ತಡೆಗಟ್ಟಿ ಅವ್ರ ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು. ಇವಾಗ ಆಲ್ರೆಡಿ ಇಡೀ ರಾಜ್ಯಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತಾಗಿದೆ. ಈ ಕೃತ್ಯ ಎಸಗಿರೋಂಥ ಮಾಜಿ ಸಚಿವರ ಮಗ ಹಾಲಿ ಸಂಸದರು ಪ್ರಜ್ವಲ್ ರೇವಣ್ಣನವರು ಒಂದು ಕಾರ್ಮಿಕ ಮಹಿಳೆಯನ್ನು ಮನೆ ಕೆಲಸಕ್ಕೆ, ಇವತ್ತು ಬಡ ಮಹಿಳೆ ಮನೆ ಕೆಲಸಕ್ಕೆ, ಒಂದು ಮಕ್ಕಳಿಗೆ ಫೀಸಿಗಿಲ್ಲಂತ, ಒಂದು ಹೊಟ್ಟೆಗೆ ಅನ್ನ ಇಲ್ಲಂತ ಬಂದಿರೋರು, ಅಂಥ ಮಹಿಳೆಗೆ ಇವರು ಅತ್ಯಾಚಾರ ಮಾಡ್ತಾರೆ, ಬಲಾತ್ಕಾರ ಮಾಡ್ತಾರೆ. ಇಂತಹವರು ಇಡೀ ರಾಜ್ಯದ ಈ ಜಿಲ್ಲೆ ಒಬ್ಬ ಸಂಸದ, ಒಬ್ಬ ಸಚಿವರು, ಮಾಜಿ ಸಚಿವರು ಮಗ ಇಂಥ ಕೃತ್ಯ ಎಸಗಿದ್ದಾರೆ. ಇಂಥವರಿಗೆ ನಾವು ಇವ್ರನ್ನ SIT ಅವರು ಕೂಡಲೇ ಬಂಧಿಸಬೇಕಾಗುತ್ತೆ. ಇಡೀ ಸಾರ್ವಜನಿಕರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಮಾಜಿ ಮಿನಿಸ್ಟರ್ HD ಕುಮಾರಸ್ವಾಮಿ ಅವರು ಕೇವಲ 15 ನಿಮಿಷದಲ್ಲಿ ವೀಸಾ ಪಾಸ್ಪೋರ್ಟನ್ನು ತರಿಸಿ ಬೇರೆ ವಿದೇಶಕ್ಕೆ ಕಳಿಸಿದಂಥವರು ಬೇರೆ ಯಾರೂ ಅಲ್ಲ ಸರ್, HD ಕುಮಾರಸ್ವಾಮಿ ಅವರು. ಇದಕ್ಕೆ ಮುಖ್ಯ ಪಾತ್ರಧಾರ ಅವರೇ ಆಗಿರ್ತಾರೆ. ಅವರು ಮಾನ ಮರ್ಯಾದೆ ಏನಾರ ಇದ್ದರೆ, ಮಾಜಿ ಮಿನಿಸ್ಟರ್ಗೆ ಮಾನ ಮರ್ಯಾದೆ ಏನಾರ ಇದ್ದರೆ ಅವರು ಕೂಡಲೇ ನಮ್ಮ ಮನೆ ಕುಟುಂಬದ ಮರ್ಯಾದೆ ಹೋಗ್ತಾ ಇದೆ, ಆ ಮರ್ಯಾದೆಗೆ ಘನತೆಗೆ ಹಾಳು ಮಾಡಬೇಡ, ನೀನು ಬಂದು ಬೇಗ ಸರೆಂಡರ್ ಆಗ್ಬೇಕಂತ ಮಾಜಿ ಕುಮಾರಸ್ವಾಮಿ ಅವರು ಒಪ್ಕೋಬೇಕಾಗತ್ತೆ ಸರ್. ರೇವಣ್ಣರ ಕುಟುಂಬದ ಬಗ್ಗೆ ಮೊದಲಿಂದದುವೆ ಅಂತೇನು ಅಭಿಪ್ರಾಯ, ನಮಗೇನು ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಅವರಿಗೆ ದಲಿತರು ಕಂಡ್ರೆ ಆಗ್ತಿರ್ಲಿಲ್ಲ ಸರ್. ದಲಿತರ ಮಕ ನೋಡ್ತಿದ್ರೆ ದಲಿತರು ಬಂದ್ರಂತ ಓಡೋಗಂತ ಮನುಷ್ಯ ಯಾರಿಗೆ ಯಾವ ಒಳ್ಳೆ ಕೆಲಸ ಯಾವತ್ತೂ ಮಾಡಿದವರಲ್ಲ ಕುಟುಂಬದವರು. ಆದರೆ ಮಾಜಿ ದೇವೇಗೌಡರು ಮೊದಲಿಂದ ಅವರು ಮಾಡ್ಕೆ ಬಂದಿರೋ ಅವ್ರ ನಡವಳಿಕೆ ಅವ್ರ ಬಗ್ಗೆ ನಮ್ಗೆ ಅಪಾರವಾಗಿ ಗೌರವ ಇದೆ. ಆದರೆ ಈ ಕುಟುಂಬ ಇವ್ರು ರೇವಣ್ಣ ಅವರು ಇದ್ದಾರಲ್ಲ ಸರ್, ರೇವಣ್ಣ ಮತ್ತು ಅವ್ರ ಮಗ ಯಾವತ್ತಿಂದ ಗುಂಡಾ ವರ್ತನೆ ಮಾಡ್ಕೆ ಬಂದಿರೋವ್ರೆ. ಇವತ್ತು ಒಬ್ಬ ಸಾಮಾನ್ಯ ಮಹಿಳೆ, ಒಬ್ಬ ಕೂಲಿ ಕಾರ್ಮಿಕ ಅವ್ರ ಮನೆ ಕೆಲ್ಸಕ್ಕೆ ಹೋಗಿ ಬಲಾತ್ಕಾರವಾಗಿ ಒಂದಲ್ಲ ಎರಡಲ್ಲ 3 ಸರಿ ಬಲಾತ್ಕಾರ ಮಾಡ್ತಾನಂದ್ರೆ ಅದು ವ್ಯತ್ಯಾಸ ನೀವೇ ನೋಡ್ಕೊಳ್ಳಿ ಸರ್, ನಿಮಗೆ ಗೊತ್ತಾಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.